ಆ ಒಂದು ದಿಟ್ಟಿನಲ್ಲಿ ಸರ್ಕಾರ ನಡಿಬೇಕಾರೆ ಇವರಿಗೆ ಈ ಎಲ್ಲ ಸ್ಕೀಮ್ಗಳ ಮೇಲೆ ಎಲ್ಲರ ಒತ್ತಡ, ಖಾಲಿ ಆಯ್ತು, ಖಜಾನೆ ಖಾಲಿ ಆಯ್ತು, ಅಭಿವೃದ್ಧಿಗಳಿಲ್ಲ. ಯಾವಾಗ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅವಾಗ ಸಂಕನೂರ್ ಅವ್ರು ಹೇಳಿದ್ರಲ್ಲ, ಈ ಕಮಿಷನ್ ಅನ್ನ ಸಮಸ್ಯೆ ಶುರು ಆಗುತ್ತೆ. ಆ ಕಮಿಷನ್ ಅನ್ನ ಸಮಸ್ಯೆ ಶುರು ಆಗುತ್ತೆ. ಅಭಿವೃದ್ಧಿ ಯಾವಾಗ ಆಗೋದಿಲ್ಲ, ಯಾವಾಗ ನೇರವಾಗಿ DBT ಆಗುತ್ತೋ ಇದಕ್ಕೆಲ್ಲದಕ್ಕೂ ಹೋಗಿ, ಹಾಗಾಗಿ ಅವರಿಗೆ ಅಭಿವೃದ್ಧಿ ಶೂನ್ಯ ಆದಾಗ ಈಗ ಪ್ರಾರಂಭ ಆಗುತ್ತೆ. ಈಗ ಎಲ್ಲಿದೆ ದುಡ್ಡು ಅಂತ, ಎಲ್ಲಿದೆ ದುಡ್ಡು? ನಿಗಮಗಳಲ್ಲಿದೆ. ನಿಗಮಗಳಿಗೆ ನಾವು ಈಗ ಕೈ ಹಾಕ್ಬೇಕು ಅನ್ನೋವಂಥದ್ದನ್ನ ಈ ಸರ್ಕಾರ ಯೋಚನೆ ಮಾಡ್ತೀವಿ. ಯಾವ ನಿಗಮಗಳಿಗೆ ಹೋಗುತ್ತೆ ಅನ್ನೋವಂಥದ್ದನ್ನ ಈ ಸರ್ಕಾರ ಬಹಳ ವಿಶೇಷವಾದಂಥ ಗಮನವನ್ನು ವಹಿಸ್ತು. ಯಾವುದು ಎಲ್ಲೆಲ್ಲಿ ದುಡ್ಡಿದೆ ಅಂತ. ನಾವೆಲ್ಲ ನಂಬಿರುವಂಥದ್ದು ಏನಂದ್ರೆ 25,200 ಕೋಟಿ ನಾವು SC SP TSPಗೆ ದುಡ್ಡಿಟ್ರು. ಅವಾಗ್ಲೂ ಕೂಡ ಡೈವರ್ಷನ್ ಆಫ್ ಫಂಡ್. ಯಾವ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏಳಿಗೆಗೋಸ್ಕರ ಆ ದುಡ್ಡನ್ನ ಇಟ್ಟಂತ ದುಡ್ಡನ್ನ ಇವರ ಸ್ಕೀಮ್ಗಳಿಗೆ ಬಳಸ್ಕೊಂಡು ಆ ದುಡ್ಡನ್ನು ಕೂಡ 11,500 ಕೋಟಿನೂ ಕೂಡ ಅದನ್ನ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಡ್ಲಿಲ್ಲ, ಅವರ ಏಳಿಗೆಗೆ ಕೊಡ್ಲಿಲ್ಲ. ಅಲ್ಲೂ ಕೂಡ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಕೊನೆಗೆ ನಿಗಮಕ್ಕೆ ಕೈ ಹಾಕಿದ್ರು. ಈ ನಿಗಮಕ್ಕೆ ಕೈ ಹಾಕಿ 187 ಕೋಟಿ. ಮಾನ್ಯ ಸಭಾಪತಿಗಳೇ, ನಾನೊಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು 22-26ರಲ್ಲಿ ಒಂದು ಒಟ್ಟು ಎಷ್ಟು ನಿಗಮಗಳಿದಾವೆ, ಆ ನಿಗಮಗಳಿಂದ ಎಷ್ಟು ಬಾಕಿ ನಮ್ಮ ಹತ್ರ ಒಟ್ಟಾಗಿ ಉಳಿದಿದೆ ಅಂತ ಕೇಳಿದ್ದೆ. ನಾನು 23 ಮಾರ್ಚ್ಗೆ ಎಷ್ಟು ಉಳಿದಿದೆ ಅಂತ ಕೇಳಿದ್ದೆ. ₹1 ಇಲ್ಲ, ಉಳಿದಿಲ್ಲ ಅಂತ ನನಗೆ ಉತ್ತರ ಸಿಕ್ಕಿತ್ತು ನಾನು ಬೆಳಗಾಂ ಅಧಿವೇಶನದಲ್ಲಿ. ಆ ಉಳಿದಂತ ಹಣ ZP TP ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ಕೊಟ್ಟಂತ ಹಣವನ್ನು ಕೂಡ ಎಷ್ಟು ಉಳಿಸಿದೀರಾ ಅಂತ ಕೇಳಿದ್ದೆ. ಅದರೊಳಗಡೆ ಬಹಳ ಕಡಿಮೆ ಅಮೌಂಟ್, 1,494 ಕೋಟಿಯಷ್ಟು ಇದೆ, ಉಳಿದಿದೆ. ಅದನ್ನ ಸಂಚಿತ ನಿಧಿಗೆ ಕಳಿಸ್ಬೇಕು ಅಂತ, ಅಂದ್ರೆ ಕನ್ಸಾಲಿಡೇಟೆಡ್ ಫಂಡಿಗೆ ಕೊಡಬೇಕು ಅಂತ. ಆ ಕನ್ಸಾಲಿಡೇಟೆಡ್ ಫಂಡ್ ಸಂಚಿತ ನಿಧಿನ ಬಂದಿರೋ ಅಂತ ಹಣವನ್ನ ಈ ಸರ್ಕಾರ ನಮ್ದು ಯಾವುದೇ ಲೆಜಿಸ್ಲೇಚರ್ನ ಪಾಸ್ ಇಲ್ದೇನೆ ಅದನ್ನ ಬಳಸಲಾಯ್ತು. ಯಾವ್ದಕ್ಕೆ ಬಳಸಲಾಯ್ತು ಅಂದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸಾಯ್ತು. ನಮ್ದು ಲೆಜಿಸ್ಲೇಚರ್ ಪಾಸೇ ಮಾಡಲಿಲ್ಲ ಇವರು. ನಿಗಮಗಳಿಗೆ ನಾ ಕೇಳಿದೆ ಎಷ್ಟು ಬಾಕಿ ಇದೆ ಅಂತ. ನಾನೇ ಒಂದು 3-4 ನಿಗಮಗಳಿಗೆ ಕೇಳಿದೆ ನಾನು, ಎಷ್ಟಿದೆ ನಿಮ್ಮ ಹತ್ರ, ಎಷ್ಟು ದುಡ್ಡಿದೆ ಅಕೌಂಟಲ್ಲಿ, ಮಾರ್ಚ್ 31 ಏಪ್ರಿಲ್ 1ನೇ ತಾರೀಕು ಎಷ್ಟಿದೆ ಅಂತ. ಸುಮಾರು ಕಡೆ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ. ಆದ್ರೆ ಈ ಸರ್ಕಾರ ನನಗೆ ಉತ್ತರ ಕೊಟ್ಟಿದೆ, ಯಾವುದೇ ರೀತಿಯಾದಂತ ₹1 ನಿಗಮಗಳಲ್ಲಿ ಬಾಕಿ ಇಲ್ಲ, ಖಾಲಿ ಮಾಡ್ಬಿಟ್ಟಿದೀವಿ ಅಂತ. ಹೀಗೆ ಆ ನಿಗಮಗಳ ದುಡ್ಡನ್ನ ಯಾವ ರೀತಿ ಇವರು ಹೆಂಗೆ ಡೈವರ್ಟ್ ಮಾಡಬೇಕು ಅನ್ನೋಂಥದ್ದನ್ನ ಪ್ರಯತ್ನಗಳನ್ನ ಶುರು ಆಯ್ತು. ಒಂದು ಪಾರ್ಲಿಮೆಂಟ್ ಎಲೆಕ್ಷನ್, ಇನ್ನೊಂದು ಬಹಳ ಪ್ರಮುಖವಾಗಿ ತೆಲಂಗಾಣ ಎಲೆಕ್ಷನ್. ಆ ತೆಲಂಗಾಣ ಎಲೆಕ್ಷನ್ಗೆ ಏನಾಗುತ್ತೆ, ಹಿಂದೆ ನಾವು ನೋಡ್ತಾ ಬಂದಿದ್ವಿ. ಇಲ್ಲಿನ ಒಬ್ರು ಒಂದು ಡೈರಿ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಒಂದು ಸರ್ಕಾರ ಬಂದ್ರೆ 2013ರಿಂದ 18 ತನಕ ಸರ್ಕಾರ ನಡೆಸೋಬೇಕಾರೆ ಆ ಡೈರಿ ಎಷ್ಟೆಷ್ಟು ಹಣ ಹೈಕಮಾಂಡಿಗೆ ಹೋಗಿದೆ, ಎಷ್ಟೆಷ್ಟು RG SG ಎಷ್ಟೆಷ್ಟು ಹಣ ಹೋಗಿದೆ ಅನ್ನೋ ಅಂತದನ್ನ ಇವರು ಲೆಕ್ಕ AP ಇನ್ನು ನೀವೇ ಬರೆಸಿದ್ದ ಡೈರಿ ಅಲ್ಲ, ಎಲ್ಲ ಹೆಸರುಗಳು ಅವ್ರಿಗೆ ಗೊತ್ತಿದೆ ಅಲ್ಲ, ಹಾಗೆ ನೀವೇ ಬರೆಸಿದ್ದ ಅಂತ ಕೇಳ್ತಾ ಇದ್ದೀನಿ. ಡೈರಿಗಳು ಬರೆಸೋದಲ್ಲ ಹುಷಾರಿದೆ. ನಿಮ್ಮ ಹೆಸರು ಇಲ್ಲ, ನಂದು ಇಲ್ಲ, ನಿಮ್ದು ಇಲ್ಲ. ಬರೆಸಿದಾರ ಔಟ್ ಗೋಯಿಂಗ್ ಎಲ್ಲಿ ಅಂತ ಇತ್ತು, ಇವ್ರ ಹೆಸರು ಇಲ್ಲ ಅದ್ರಲ್ಲಿ. ನಿಮ್ದು ಎಲ್ಲ ಇನ್ಕಮಿಂಗ್ ಎಲ್ಲಿ ಅಂತ ಇರ್ಬೇಕು. ಇದೆ ಅನುಮತಿ ಕೊಟ್ರೆ ಸಭಾಪತಿಗಳ ಅನುಮತಿ ಕೊಟ್ರೆ ಶೇರ್ವಾಗಿರೋಣ. ನಾನು ಈಲ್ಡಾಗಿಲ್ಲ. ಅಲ್ಲ, ಇದು ಹೆಂಗೆ ಅಂದ್ರೆ ಮಾನ್ಯ ಸಭಾಪತಿಗಳೇ, ಈ ಸಣ್ಣ ಮಕ್ಕಳು ಜಗಳ ಆಡ್ತಾರೆ. ಅವ್ರಿಗೇನಾರ ನಾವು ಹೊಡೆದ್ರೆ, ನೀ ಯಾಕೆ ಹೊಡೆದೆ ಅಂದ್ರೆ ಅವತ್ತು ಹೊಡೆದಿದ್ಯಲ್ಲ ಅದಕ್ಕೆ ನಾನೀಗ ಹೊಡಿತಿದ್ದೀನಿ ಅಂತ. ಅವತ್ತು ಹೊಡೆದಿದ್ಯಲ್ಲ ಅದಕ್ಕೆ ನಾನು ಹೊಡಿತಿದ್ದೀನಿ ಅಂತ.
ಅದನ್ನ ಹೇಳ್ರಿ. ಬೋವಿ ನಿಗಮದ್ದು ತೆಗಿರಿ, ನಿಮ್ಮ ಎಲೆಕ್ಟ್ರಲ್ ಬಾಂಡ್ಸು ತೆಗಿರಿ ರೀ. ಅಲ್ಲ, ಒಂದ್ ನಿಮಿಷ, ಜೀಪು ಹಗರಣ ತೆಗಿರಿ, ಅರ್ಕಾವತಿ ಬಡಾವಣೆದು ತೆಗಿರಿ. ನಿಮಗೆ ಹಗರಣದ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ ಅಂತ ಹೇಳ್ತಾ ವರ್ಷಕ್ಕೆ ನಾವು ದಿನ ಮಾತಾಡಕ್ ಶುರು ಮಾಡಿದ್ರೆ ನಮ್ ಜೀವನನೇ ಸಾಕಾಗಲ್ಲ. ನಿಮ್ದು ಏನೇನು ವಕ್ಫ್ ಹಗರಣ ಇದೇ ಸದನದಲ್ಲಿ ಕೊಟ್ಟಿದ್ರು ಇನ್ನೂ ನೀವು ಅಕ್ಸೆಪ್ಟ್ ಮಾಡಿಲ್ಲ, ಅದನ್ನ ತನಿಖೆ ಮಾಡಕ್ಕಾಗಿಲ್ಲ. ನಾವ್ ಹೇಳ್ತಿರೋದು ನೋಡಿ ಮಾನ್ಯ ಸಚಿವರೇ, ನಾನು ಸಭಾಪತಿಗಳೇ, 3 ಕೋಟಿ ಮೇಲೆ ಸಂಕನೂರು ಹೇಳ್ತಾರೆ. 6,500 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಆಫಿಷಿಯಲ್ ಅಲ್ಲ, ಇಡೀ ಸ್ಟೇಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಹಗರಣಗಳನ್ನ ನಾನ್ ತುಂಬಾ ಹೇಳಿಲ್ಲ. ನಾವು 187 ಕೋಟಿ ಅಂತ ಹೇಳಿದ್ವಿ ಫಸ್ಟ್ ಹಗರಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಅದ್ 187 ಅಲ್ಲ, ಬರೇ 84 ಕೋಟಿ ಅಂತ. ಹಂಗೆ ಅಂದ್ರೆ ತಿಂದಿದೀವಿ, ಸ್ವಲ್ಪ ಹಚ್ಕೊಂಡಿದೀವಿ ಮೂತಿಗೆ, ಅದನ್ನ ಹೊಟ್ಟೆ ಒಳಗಡೆ ಎಷ್ಟೋಗಿದೆ ಗೊತ್ತಿಲ್ಲ. ಹಾಗಾಗಿ 84 ಕೋಟಿ ಮಾತ್ರ ಮುಗಿರೋದು. ಮಾನ್ಯ ಸಭಾಪತಿಗಳೇ, 84 ಈಗ ಲೆಕ್ಕಕ್ಕೆ 84 ಕೋಟಿ. ಮಾನ್ಯ ಸಭಾಪತಿಗಳೇ,